ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಗೋ ಹತ್ಯೆಯ ಕುರಿತು ಕೆಡಿಪಿ ಮೀಟಿಂಗ್ ನಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯಿತು. ಈ ಕುರಿತ ಅಪ್ಡೇಟ್ಸ್ ಏನಿದೆ? ನಂದಿನಿ, ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು ಮಧು ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ. 3 ತಿಂಗಳಲ್ಲಿ ಆದಂತ ಸರ್ಕಾರಿ ಕಾರ್ಯಕ್ರಮಗಳು, ಯೋಜನೆಗಳು ಮತ್ತು ಹಿಂದಿನ ಸಭೆಯ ನಡಾವಳಿ, ಇವುಗಳ ಪರಿಶೀಲನೆ, ಇದ್ರ ಬಗ್ಗೆ ಕರೆಯಲಾಗಿತ್ತು. ಬಹುತೇಕ ಎಲ್ಲಾ ಜನಪ್ರತಿನಿಧಿಗಳು ಭಾಗವಹಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಿವಮೊಗ್ಗ ಶಾಸಕ ಚನ್ನಬಸಪ್ಪ, ತೀರ್ಥಹಳ್ಳಿ ಶಾಸಕ ಆರ್ ಗಂಗಾಧರೇಂದ್ರ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಬಲ್ಕೀಶ್ ಬಾನು, ಭೋಜೇಗೌಡ, ಹೀಗೆ ಬಹಳಷ್ಟು ಜನಪ್ರತಿನಿಧಿಗಳು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಕೆಡಿಪಿ ಸದಸ್ಯರು ಸಹ ಇದ್ರು. ಇಲ್ಲಿ ಬಹಳ ಮುಖ್ಯವಾಗಿ ಗಮನ ಸೆಳೆದಿದ್ದೇನೆಂದ್ರೆ ಗೋಹತ್ಯೆ ಬಗ್ಗೆ ಚರ್ಚೆ. ಗೋಹತ್ಯೆ ಬಗ್ಗೆ ಚರ್ಚೆ ನಡೆದ ಸಂದರ್ಭದಲ್ಲಿ ಬಲ್ಕೀಶ್ ಬಾನು ಹೇಳಿದ್ರು ಗೋಹತ್ಯೆ ನಡೆದಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲಾ ಶಾಸಕರು, ಚಂದ್ರಬಸಪ್ಪ ಆಗಿರ್ಬೋದು, ಆರ್ ಗಂಗಾಧರೇಂದ್ರ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಎಲ್ಲರೂ ಸಹ ಎದು ನಿಂತು ಇದನ್ನ ತೀವ್ರವಾಗಿ ವಿರೋಧಿಸಿದ್ರು. ಗೋಹತ್ಯೆ ನಡೀತಾ ಇದೆ ಅಂತೇಳಿ, ನಿಮ್ ಗಮನದಲ್ಲಿಲ್ಲ ಅಂದ್ರೆ ನಾವು ತೋರಿಸ್ತೀವಿ ಅಂತ ಹೇಳಿ ಬಹಳ ಕಾವೇರಿದ ಚರ್ಚೆ ಆ ಸಂದರ್ಭದಲ್ಲಿ ನಡೀತು. ಬಹಳಷ್ಟು ಜನ ಬಿಜೆಪಿಯ ಶಾಸಕರು ಅವರಿಗೆ ಬೆಂಬಲವಾಗಿ ನಿಂತರು. ಆ ಸಂದರ್ಭದಲ್ಲಿ ಮಧು ಬಂಗಾರಪ್ಪನವರು ಮಧ್ಯಪ್ರವೇಶ ಮಾಡಿದ್ರು, ಮತ್ತೆ ಅಧಿಕಾರಿಗಳಿಂದ ಮಾಹಿತಿನೂ ಸಹ ಪಡೆದ್ರು. ಅಲ್ಲಿ SP ಮಿಥುನ್ ಚಕ್ರವರ್ತಿ ಹೇಳಿದ್ರು ಗೋಹತ್ಯೆ ಆಗಿದೆ, ಆದ್ರೆ 22 ಪ್ರಕರಣಗಳಾಗಿತ್ತು. ಈ ಬಾರಿ ಸ್ವಲ್ಪ ಜಾಸ್ತಿ ಪ್ರಕರಣ ಆಗಿದೆ, 44 ಪ್ರಕರಣಗಳನ್ನ ನಾವು ದಾಖಲು ಮಾಡಿದ್ದೀವಿ. ಗೋಹತ್ಯೆ ಎಲ್ಲಾದ್ರೂ ನಡೀತಿದ್ರೆ ಕಂಡು ಬಂದ್ರೆ ನಮ್ ಗಮನಕ್ಕೆ ಬಂದ್ರೆ ನಾವು ಅದನ್ನ ಕ್ರಮ ತಗೋತೀವಿ, ಪ್ರಕರಣ ದಾಖಲಿಸ್ತೀವಿ ಅಂತ ಅಂದ್ರು. ಹಾಗಾಗಿ ಬಲ್ಕೀಶ್ ಬಾನು ಮತ್ತೆ ಚನ್ನಬಸಪ್ಪ ಅವರು ಈ ಸಂದರ್ಭದಲ್ಲಿ ಬಹಳ ತೀವ್ರವಾದ ಚರ್ಚೆ ನಡೆಯಿತು. ಬಲ್ಕೀಶ್ ಬಾನು ಅವರು ಗೋಹತ್ಯೆ ನಡೆದಿಲ್ಲ ಅಂತ ಅಂದ್ರು, ಗೋಹತ್ಯೆ ನಡೆದಿದ್ರೆ ತೋರಿಸ್ರಿ ಅಂತ ಅಂದ್ರು. ಅದಕ್ಕೆ ಚನ್ನಬಸಪ್ಪನವರು ಸಹ ಆಕ್ರೋಶಗೊಂಡು ಗೋಹತ್ಯೆ ನಡೆದಿಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿ ಆಕ್ರೋಶದಲ್ಲಿ ಮಾತಾಡಿದ್ರು. ಮೊಬೈಲ್ ಅನ್ನು ಸಹ ಎಷ್ಟಂತ ಒಂದು ಪ್ರಸಂಗ ಆ ಸಂದರ್ಭದಲ್ಲಿ ನಡೀತಾ. ಅವಾಗ ಮಧು ಬಂಗಾರಪ್ಪನವರು ಮಧ್ಯಪ್ರವೇಶ ಮಾಡಿ ಇಲ್ಲ, ನಾನು ಇದು ಕಾನೂನಿಗೆ ಸಂಬಂಧಪಟ್ಟಂತ ವಿಷಯ, ಕಾನೂನಲ್ಲಿ ಏನೇನು ಕ್ರಮಗಳಿದೆಯೋ, ಯಾವ ಕೆಲಸಕ್ಕೆ ಏನೇನು ಕ್ರಮ ತಗೊಳ್ಳಿ, ನಾನು ಇದ್ರ ಬಗ್ಗೆ ಮಧ್ಯಪ್ರವೇಶ ಮಾಡಲ್ಲ ನಾನು. ಹಾಗಾಗಿ ಸ್ವಲ್ಪ ಸಂಯಮ ತೋರ್ಬೇಕಾಗತ್ತೆ ಸದಸ್ಯರು. ಹಾಗಾಗಿ ಗೋಹತ್ಯೆ ನಿಷೇಧದ ಬಗ್ಗೆ ನಾನು ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿ ಆ ಚರ್ಚೆಗೆ ಸೇರೆ. ಅಲ್ಲಿ ಏನಂದ್ರೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಜನಪ್ರತಿನಿಧಿಗಳ ನಡುವೆ ಸೈದ್ಧಾಂತಿಕವಾದಂತ ಭಿನ್ನಾಭಿಪ್ರಾಯ ಇದೆ. ಅದು ಗೋಹತ್ಯೆ ಈ ಚರ್ಚೆಯ ಮೂಲಕ ಬಹಿರಂಗ ಆಯ್ತು. ಒಂದ್ ರೀತಿ ಬಲ್ಕೀಶ್ ಬಾನು ಅವರು ಗೋಹತ್ಯೆ ಸಂಬಂಧಪಟ್ಟಾಗ ಸ್ವಲ್ಪ ಸಾಫ್ಟ್ಕರಾಗಿ ಮಾತಾಡಿದ್ರು. ಅದಕ್ಕೆ ತೀವ್ರವಾದಂತಹ ಆಕ್ರೋಶ ಬಿಜೆಪಿಯವರಿಂದ ವ್ಯಕ್ತವಾಯ್ತು. ಕೊನೆಗೆ ಮಧು ಬಂಗಾರಪ್ಪನವರು ಮಧ್ಯಪ್ರವೇಶ ಮಾಡಿ ಎಲ್ಲವನ್ನು ತಣ್ಣಗೆ ಮಾಡಿದ್ರು. ನಂದಿನಿ, ಹಾಗೆ ಕದ್ದು ಮುಚ್ಚಿ ಗೋಹತ್ಯೆ ಪ್ರಕರಣಗಳು ನಡೀತಾನೆ ಇವೆ. SP ಮಿಥುನ್ ಕುಮಾರ್ ನೀಡಿದ ಪ್ರತಿಕ್ರಿಯೆ ಏನು? SP ಅವರು ಸ್ಪಷ್ಟನೆ ಕೊಟ್ಟರು. ಗೋಹತ್ಯೆ ನಿಷೇಧ ಕಾನೂನು ಏನಿದೆ ಆ ಕಾನೂನು ಅನ್ವಯ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಈ ಹಿಂದೆ ಕಳೆದ ವರ್ಷ 22 ಪ್ರಕರಣಗಳನ್ನು ದಾಖಲಿಸಿದ್ವಿ, ಈ ವರ್ಷ 44 ಪ್ರಕರಣ ದಾಖಲಾಗಿದೆ. ಬಟ್ ನಮ್ಮ ಗಮನಕ್ಕೆ ತಂದ್ರೆ ನಾವು ಖಂಡಿತವಾಗ್ಲೂ ಅದನ್ನ ಕ್ರಮ ತಗೋತೀವಿ, ಮತ್ತೆ ನಮ್ಮ ಗಮನಕ್ಕೆ ಬಂದಂತ ಪ್ರಕರಣಗಳನ್ನ ನಾವು ಕೇಸನ್ನ ದಾಖಲು ಮಾಡಿದೀವಿ ಅಂತ ಹೇಳಿದ್ರು. ಆ ಕದ್ದು ಮುಚ್ಚಿ ಗೋಹತ್ಯೆ ನಡೆಯೋದೇನಿದೆ ಅದೇ ಬಹಳ ಚರ್ಚೆಯ ವಿಷಯ ಆಗಿದೆ ಇಲ್ಲಿ. ಅಂದ್ರೆ ಗೋಹತ್ಯೆ ನಡೀತಾನೆ ಇದೆ, ಗೋಹತ್ಯೆ ನಿಂತೇ ಇಲ್ಲ ಅನ್ನೋದು ಬಿಜೆಪಿಯ ಜನಪ್ರತಿನಿಧಿಗಳ ವಾದ ಆಗಿತ್ತು. ವಿಜೇಂದ್ರ ಅವರು ಶಿರಾಳಕೊಪ್ಪದಲ್ಲಿ ನಡೀತಾ ಇದೆ, ಶಿಕಾರಿಪುರ ತಾಲೂಕಲ್ಲಿ ಅಲ್ಲಲ್ಲಿ ನಡೀತಾ ಇದೆ, ಇದನ್ನು ಕಠಿಣವಾಗಿ ಕ್ರಮ ತಗೋಬೇಕಾಗತ್ತೆ, ಗಮನಿಸಬೇಕಾಗತ್ತೆ, ನೀವು ಇಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ ಅನ್ನೋ ರೀತಿಯಲ್ಲಿ ವಿಜೇಂದ್ರ ಅವರು ಮಾತಾಡಿದ್ರು. ಚಂದ್ರಬಸಪ್ಪ ಅವ್ರದ್ದು ತುಂಬಾ ಆಕ್ರೋಶಭರಿತವಾಗಿ ಮಾತಾಡಿದ್ರು. ಗೋಹತ್ಯೆ ನಡೀತಾ ಇದೆ, ಕದ್ದು ಮುಚ್ಚಿ ನಡೀತಾ ಇದೆ, ನಿಮ್ ಗಮನಕ್ಕೆ ಬರ್ತಾ ಇಲ್ಲ, ಅದನ್ನ ನಾವು ತೋರಿಸ್ತೀವಿ, ಎಲ್ಲೆಲ್ಲಿ ನಡೀತಾ ಇದೆ ತೋರಿಸ್ತೀವಿ ಅಂತ ಹೇಳಿ ಆಕ್ರೋಶದಲ್ಲಿ ಚನ್ನಬಸಪ್ಪ ಅವರು ಮಾತಾಡಿದ್ರು. ಹಾಗಾಗಿ ಕದ್ದು ಮುಚ್ಚಿ ಏನು ನಡೀತಾ ಇದೆ ಅದು ಎಷ್ಟೇನಿದ್ರು ನಮ್ಮ ಗಮನಕ್ಕೆ ಬಂದ್ರೆ ನಾವು ಖಂಡಿತವಾಗ್ಲೂ ಕೇಸ್ ದಾಖಲಿಸ್ತೀವಿ, ಮತ್ತೆ ನಾವೇ ಗಮನಿಸಿದ್ದನ್ನು ಸಹ ನಾವು ಕೇಸನ್ನು ದಾಖಲಿಸ್ತೀವಿ ಅಂತ ಹೇಳಿ ಗೋಹತ್ಯೆ ನಿಷೇಧ ಕಾನೂನಿನ ಅನುಷ್ಠಾನದ ಬಗ್ಗೆ ಅವ್ರು ಹೇಳಿದ್ರು. ಮತ್ತು ಚನ್ನಬಸಪ್ಪ ಅವರು ಹೇಳಿದ್ರು ಮತ್ತು ವಿಜೇಂದ್ರ ಅವರು ಗೋಹತ್ಯೆ ನಿಷೇಧ ಕಾನೂನೇನಿದೆ ಅದು ಸರಿಯಾಗಿ ಸಮರ್ಪಕವಾಗಿ ಅನುಷ್ಠಾನ ಆಗ್ತಿದೆ, ಅದನ್ನ ನೀವೇ ಹೇಳಿ. ಚನ್ನಬಸಪ್ಪ ಅವರು ಮಧು ಬಂಗಾರಪ್ಪ ಅವ್ರಿಗೆ ಹೇಳಿದ್ರು, ನೀವ್ ಹೇಳಿ ಆ ಕಾನೂನು ಅನುಷ್ಠಾನ ಆಗ್ತಿದೆಯಾ, ಶಿವಮೊಗ್ಗದಲ್ಲಿ ಕಾನೂನು ಸ್ಪಷ್ಟವಾಗಿ ಸಮರ್ಥವಾಗಿ ಅನುಷ್ಠಾನ ಆಗ್ತಿದೆ, ನೀವೇ ಹೇಳಿ ಅದನ್ನ ಅಂತ ಹೇಳಿದ್ರು. ಮಧು ಬಂಗಾರಪ್ಪನವರು ಕೊನೆಗೆ ಇಲ್ಲ, ಕಾನೂನು ಏನಿದೆ ಆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೋತೇವೆ, ಈ ವಿಷಯ ನಾನು ಮಧ್ಯಪ್ರವೇಶ ಮಾಡಲ್ಲ, ಕಾನೂನಲ್ಲಿ ಏನಿದೆ ಆ ಅಂಶಗಳನ್ನು ಗಮನಿಸಿ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತೆ, ಅಧಿಕಾರಿಗಳು ಕ್ರಮ ತಗೋತಾರೆ ಅಂತ ಹೇಳಿ ಮಧು ಬಂಗಾರಪ್ಪ ಹೇಳಿದ್ರು. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಈಗೇನು ಅಂದ್ರೆ ಒಂದ್ ನಿಮಿಷ ನೋಡಿ, ಇದೆಲ್ಲ ಕುರಿ ಕೋಳಿಗಳು.